ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ವೈಭವವಾಗಿ ಸಂಪನ್ನಗೊಂಡ ಶ್ರೀ ಪದ್ಮಾವತಿ ಅಮ್ಮನವರ ಪರಿಣಯೋತ್ಸವ. ನಾರಾಯಣಗಿರಿ ಉದ್ಯಾನವನದ ವೇದಿಕೆಯಲ್ಲಿ ಸ್ವಾಮಿ ಅಮ್ಮನವರಿಗೆ ಶಾಸ್ತ್ರೋಕ್ತವಾಗಿ ಕಲ್ಯಾಣ ಕಾರ್ಯಕ್ರಮಗಳು. ಮೈಸೂರಿನಲ್ಲಿ ನಯನ ಮನೋಹರವಾಗಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಕಲ್ಯಾಣ. ಅಲಂಕೃತ ಪಲ್ಲಕ್ಕಿಯ ಮೆರವಣಿಗೆಯಲ್ಲಿ ಸ್ವಾಮಿಯನ್ನು ದರ್ಶಿಸಿದ ಭಕ್ತಜನ. ರಾಜ್ಯಾದ್ಯಂತ ವಿವಿಧ ಆಲಯಗಳಲ್ಲಿ ಅದ್ಧೂರಿಯಾಗಿ ನೆರವೇರಿದ ವಾಸವಿ ಜಯಂತ್ಯೋತ್ಸವ. ಹೋಮ ಹವನ ವಿಶೇಷ ಅಲಂಕಾರ ಪೂಜೆಗಳಲ್ಲಿ ನಳನಳಿಸಿದ ಕನ್ನಿಕಾ ಪರಮೇಶ್ವರಿ ಆಲಯಗಳು. ಭೂವೈಕುಂಠ ತಿರುಮಲ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ಪರಿಣಯೋತ್ಸವವು ವೈಭವವಾಗಿ 3 ದಿನಗಳ ಕಾಲ ಜರುಗಿತು. ಇದರ ಅಂಗವಾಗಿ ಕೊನೆಯ ದಿನವಾದ ಗುರುವಾರ ಸಾಯಂ ಸಂಧ್ಯಾ ವೇಳೆಯಲ್ಲಿ ನಾರಾಯಣಗಿರಿಯ ಉದ್ಯಾನವನದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಪರಿಣಯ ಘಟ್ಟವು ಅದ್ಭುತವಾಗಿ ನೆರವೇರಿತು. ಅನಾದಿ ಕಾಲದಿಂದಲೂ ನಿತ್ಯ ಕಲ್ಯಾಣ ಚಕ್ರವರ್ತಿ ಶ್ರೀ ಶ್ರೀನಿವಾಸ ಪದ್ಮಾವತಿ ಅಮ್ಮನವರ ಕಲ್ಯಾಣೋತ್ಸವದ ಚಿಹ್ನೆಯಾಗಿ ಪ್ರತಿ ವರ್ಷ ವೈಖಾನಸ ಮಾಸದಲ್ಲಿ ಪದ್ಮಾವತಿ ಪರಿಣಯೋತ್ಸವವನ್ನು ತಿರುಮಲ ತಿರುಪತಿ ದೇವಸ್ಥಾನಂ ಸಂಪ್ರದಾಯ ಶೋಭಿತವಾಗಿ ನಿರ್ವಹಿಸುತ್ತಿದೆ. 1992ನೇ ಸಂವತ್ಸರದಿಂದ ಟಿಟಿಡಿ ಆಧ್ವರ್ಯದಲ್ಲಿ ಪದ್ಮಾವತಿ ಪರಿಣಯೋತ್ಸವ ನಿರ್ವಹಿಸಲಾಗುತ್ತಿದೆ. ನಾರಾಯಣಗಿರಿ ಉದ್ಯಾನವನಂ ವೇದಿಕೆಯಲ್ಲಿ ಈ ಉತ್ಸವಗಳು ಘನವಾಗಿ ಜರುಗಿದವು. ಈ ಪ್ರಯುಕ್ತ ಸಾಯಂ ಸಂಧ್ಯಾ ವೇಳೆ ಪಟ್ಟು ಪೀತಾಂಬರ ಪುಷ್ಪಮಾಲೆಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕಾರ ಭೂಷಿತರಾದ ಶ್ರೀ ಮಲಯಪ್ಪ ಸ್ವಾಮಿಯವರು ಗರುಡ ವಾಹನದಲ್ಲಿ ಆಸೀನರಾದೊಡೆ ಉಭಯ ನಾಂಚಾರರು ಪ್ರತ್ಯೇಕವಾಗಿ ಏರ್ಪಾಟು ಮಾಡಿರುವ ಪಲ್ಲಕ್ಕಿಯಲ್ಲಿ ಆಸೀನರಾಗಿ ಪರಿಣಯೋತ್ಸವ ಮಂಟಪಕ್ಕೆ ತಲುಪಿದರು. ಸುಂದರವಾಗಿ ಅಲಂಕರಿಸಿದ ಕಲ್ಯಾಣ ವೇದಿಕೆಯಲ್ಲಿ ನಿತ್ಯ ನೂತನ ವಧೂವರರಾದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಎದುರ್ಕೋಲು ಉತ್ಸವವನ್ನು ನೆರವೇರಿಸಿದರು. ಆನಂತರ ಮಾಲೆ ಸಮರ್ಪಣೆ, ನೂತನ ವಸ್ತ್ರ ಸಮರ್ಪಣೆಯನ್ನು ಸಂಪ್ರದಾಯ ಶೋಭಿತವಾಗಿ ನಿರ್ವಹಿಸಿದರು. ತದನಂತರ ಚತುರ್ವೇದ ಪಾರಾಯಣ, ವಿವಿಧ ರಾಗಾಲಾಪನೆಗಳೊಂದಿಗೆ ಪರಿಣಯ ಘಟ್ಟವನ್ನು ನಯನ ಮನೋಹರವಾಗಿ ನಿರ್ವಹಿಸಿದರು. ತದನಂತರ ನಾರಾಯಣಗಿರಿ ಉದ್ಯಾನವನದಿಂದ ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರು ಬಂಗಾರದ ತಿರುಚಿಯಲ್ಲಿ ಭಕ್ತರ ಗೋವಿಂದ ನಾಮ ಸ್ಮರಣೆಗಳ ನಡುವೆ ಆಲಯಕ್ಕೆ ಪ್ರವೇಶಿಸುವುದರೊಂದಿಗೆ ಪರಿಣಯೋತ್ಸವ ಘಟ್ಟವು ಸಂಪನ್ನಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ದಂಪತಿಗಳು ಪಾಲ್ಗೊಂಡಿದ್ದರು. ಮೈಸೂರಿನ ಹಳೆ ಬಂಡೇಕೇರಿಯಲ್ಲಿರುವ ಅತಿ ಪುರಾತನ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಕಲ್ಯಾಣೋತ್ಸವವು ವೈಭವವಾಗಿ ನೆರವೇರಿತು. ಈ ನಿಮಿತ್ತ ಮೊದಲಿಗೆ ವೆಂಕಟರಮಣ ಸ್ವಾಮಿ ಉತ್ಸವ ಮೂರ್ತಿಯನ್ನು ಸರ್ವಾಲಂಕೃತವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ದೇವಾಲಯದ ರಾಜಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವವು ವಿಶೇಷವಾಗಿ ನೆರವೇರಿತು. ಬಳಿಕ ದೇವಾಲಯಕ್ಕೆ ಆಗಮಿಸಿದ ಮೈಸೂರು ಮಹಾರಾಜರಾದ ಹಾಗೂ ಲೋಕಸಭಾ ಸಂಸದರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ದೇವಾಲಯಕ್ಕೆ ಆಗಮಿಸಿ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದರ್ಶನ ಪಡೆದರು. ತರುವಾಯ ಪದ್ಮಾವತಿ ಸಮೇತ ವೆಂಕಟರಮಣ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ಸರ್ವಾಲಂಕೃತವಾಗಿ ಅಲಂಕರಿಸಿ ಕಲ್ಯಾಣ ವೇದಿಕೆಯಲ್ಲಿ ಆಸೀನಗೊಳಿಸಲಾಯಿತು. ಬಳಿಕ ಕಂಕಣ ಧಾರಣೆ, ಮಾಂಗಲ್ಯ ಧಾರಣೆಯನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಕಲ್ಯಾಣವನ್ನು ನೆರವೇರಿಸಿದರು. ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿ ಅಮ್ಮನವರಿಗೆ ಜರುಗಿದ ಕಲ್ಯಾಣದಲ್ಲಿ ಭಾಗಿಯಾಗಿ ಧನ್ಯರಾದರು.
ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ ಅವನ ಕಾಲನೇತ್ರವಾಹಿಸುತ್ತಿದನು ಗೋವಿಂದ ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ ಪ್ರಿಯ ಸತಿಯ ಯೋಗಕ್ಕೆ ಚಿಂತಿಸಿದನು ಗೋವಿಂದ ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ ಕಲ್ಮೇಕದ ನಿವಾಸವಾದನು ಗೋವಿಂದ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದರು ಗೋವಿಂದ ಬ್ರಹ್ಮನು ಗೋವಿನ ರೂಪ ತಾಳಿದನು ಗೋವಿಂದ ಗೋವಿನ ತರುವಾಗಿ ಬಂದ ರುದ್ರ ಗೋವಿಂದ ಅವುಗಳನ್ನು ಚೋಳಪತಿಗೆ ಮಾರಿದರು ಗೋವಿಂದ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಗೋಮಾತೆ ವಲ್ಮೀಕವ ಸೇರಿತು ಗೋವಿಂದ ನಿತ್ಯವೂ ಸ್ವಾಮಿಗೆ ಕ್ಷೀರ ನೀಡಿತು ಗೋವಿಂದ ಗೋಪಾಲಕ ಈ ದೃಶ್ಯವ ಕಾಣಲು ಗೋವಿಂದ ಕುಪಿತನಾಗಿ ಕೊಡಲಿ ಎಂದ ಹೊಡೆಯಲು ಹೋದ ಗೋವಿಂದ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಗೋಮಾತೆ ರಕ್ಷಣೆಯ ಪ್ರಯತ್ನದಲ್ಲಿ ಗೋವಿಂದ ತನ್ನ ತಲೆಗೆ ಪೆಟ್ಟು ಬಿದ್ದು ಗಾಯವಾಯ್ತು ಗೋವಿಂದ ನಿನ್ನ ಕೋಪ ಶಾಪವಾಯ್ತು ಚೋಳಪತಿಗೆ ಗೋವಿಂದ ಪಿಶಾಚಿ ರೂಪ ಪ್ರಾಪ್ತವಾಯ್ತು ಚೋಳನಿಗೆ ಗೋವಿಂದ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಚೋಳರಾಜ ದುಃಖದಿಂದ ಪ್ರಾರ್ಥಿಸಿದ ಗೋವಿಂದ ದಯೆಯಿಂದ ಪರಿಹಾರದ ಮಾರ್ಗ ತೋರಿದೆ ಗೋವಿಂದ ಪದ್ಮಾವತಿ ಪರಿಣಯದ ಸಮಯದಲ್ಲಿ ಗೋವಿಂದ ಅವನ ಶಾಪ ವಿಮೋಚನೆಯಾಗುವುದು ಗೋವಿಂದ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಗಾಯಕ್ಕೆ ಔಷಧವ ಹುಡುಕಿದನು ಗೋವಿಂದ ಶ್ರೀವರಾಹ ಆಶ್ರಮವ ಸೇರಿದನು ಗೋವಿಂದ ಕಕುಳ ಮಾತೆ ಆರೈಕೆಯು ಮಾಡಿದಳು ಗೋವಿಂದ ತಲೆಯ ಪೆಟ್ಟು ಬೇಗನೆ ವಾಸಿಯಾಯಿತು. ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ
ಪರ್ಯಾಯ ಪುತ್ತಿಗೆ ಶ್ರೀಪಾದರಿಂದ ಆಯೋಜಿತವಾದ ವ್ಯಾಖ್ಯಾರ್ಥಗೋಷ್ಠಿ ನೆರವೇರಿತು. ವ್ಯಾಸರಾಜ ಮಠಾಧೀಶರಿಗೆ ಅಭಿನಂದನೆ ಶ್ರೀ ವಿದ್ಯಾಮಾನ್ಯ ತೀರ್ಥರ ಆಶ್ರಮ ಶತಾಬ್ದಿ ಹಾಗೂ ಬೃಂದಾವನ ಪ್ರವೇಶ ರಜತೋತ್ಸವ ನಿಮಿತ್ತ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಪುತ್ತಿಗೆ ಶ್ರೀಪಾದರಿಂದ ಆಯೋಜಿತವಾದ ವ್ಯಾಖ್ಯಾರ್ಥಗೋಷ್ಠಿ ನೆರವೇರಿತು. ಶ್ರೀ ವಿದ್ಯಾಶ್ರೀಶತೀರ್ಥ ಶ್ರೀಪಾದರ ಅಧ್ಯಕ್ಷತೆಯಲ್ಲಿ ಜೀವ ಕರ್ತೃತ್ವ ವಿಚಾರ ಕುರಿತು ವಿ ಹರಿದಾಸ ಭಟ್ಟಾಚಾರ್ಯ, ವಿ ಆಚಾರ್ಯ, ವೀರನಾರಾಯಣ ಪಾಂಡುರಂಗಿ, ವಿ ಉಡುಪಿ ರಾಮನಾಥ ಆಚಾರ್ಯ, ವಿ ತಿರುಮಲಾಚಾರ್ಯ, ವಿ ಶ್ರೀನಿಧಿ ಆಚಾರ್ಯ ಪ್ಯಾಟಿ ಮುಂತಾದ ವಿದ್ವಾಂಸರ ಉಪಸ್ಥಿತಿಯಲ್ಲಿ ಅಭಿನವ ಚಂದ್ರಿಕಾಚಾರ್ಯ ಉಪಾಧಿಯೊಡನೆ ಶ್ರೀ ಸೋಸಲೆ ವ್ಯಾಸರಾಜ ಶ್ರೀಪಾದರಾದ ಶ್ರೀ ಶ್ರೀ ವಿದ್ಯಾಶ್ರೀಶತೀರ್ಥರನ್ನು ರಾಜಾಂಗಣದ ಸುಂದರ ವೇದಿಕೆಯಲ್ಲಿ ಭಕ್ತ ಜನರ ಸಮ್ಮುಖದಲ್ಲಿ ಪರ್ಯಾಯ ಮಠದ ವತಿಯಿಂದ ಪುತ್ತಿಗೆ ಶ್ರೀಗಳು ಸನ್ಮಾನಿಸಿದರು. ಜೊತೆಗೆ ಶ್ರೀಕೃಷ್ಣನ ಪ್ರಸಾದ ರೂಪವಾಗಿ ಬೃಹತ್ ಕಡಗೋಲನ್ನು ಶಿಷ್ಯರೊಡಗೂಡಿ ನೀಡಿದರು. ವ್ಯಾಸತೀರ್ಥ ಸಂಸ್ಥಾನದ ಅಧಿಪತಿಗಳಾದಂಥ ಶ್ರೀ ವಿದ್ಯಾಶ್ರೀಶತೀರ್ಥರು ತಮ್ಮ ಪಟ್ಟದ ದೇವರ ಜೊತೆಗೆ ಇಲ್ಲಿಗೆ ಆಗಮಿಸಿ ಶ್ರೀ ಗೋಪಾಲಕೃಷ್ಣ ದೇವರ ಪೂಜೆಯ ಜೊತೆಗೆ ನಮ್ಮ ಪರ್ಯಾಯ ಕಾಲದಲ್ಲಿ ಇಲ್ಲಿ ವಾಕ್ಯಾರ್ಥಗೋಷ್ಠಿ ಇತ್ಯಾದಿಗಳಲ್ಲಿ ಭಾಗವಹಿಸಿ ನಮಗೆ ಶುಭ ಹಾರೈಸಿದ್ದು ನಮ್ಮ ಪರ್ಯಾಯದ ಅತ್ಯಂತ ಮಹತ್ವದ ಸಂಗತಿ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ನಡೆದಂತಹ ಗೋಷ್ಠಿಯು ಕೂಡ ಜೀವಕರ್ತೃತ್ವದ ಬಗ್ಗೆ, ವಾಕ್ಯಾರ್ಥಗೋಷ್ಠಿಯಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ವಿಷಯ ಅಂದರೆ ಜೀವಕರ್ತೃತ್ವದ ವಿಚಾರ. ಆದ್ದರಿಂದ ಅದು ಎಲ್ಲಿ ತನಕ ಆ ವಾಕ್ಯಾರ್ಥಗೋಷ್ಠಿ ಆಗ್ತದೆ ಅಂದರೆ ವಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಭಗವದ್ ದರ್ಶನ ಆಗುವ ತನಕನೂ ಈ ವಾಕ್ಯಾರ್ಥ ಆಗ್ತಾನೇ ಇರ್ತದೆ. ಬೇರೆ ವಾಕ್ಯಾರ್ಥಗಳೆಲ್ಲ ಒಂದು ದಿವಸ 2 ದಿವಸದಲ್ಲಿ ಮುಗಿಬೋದು. ಆದರೆ ಜೀವಕರ್ತೃತ್ವದ ವಿಚಾರ ವಾಕ್ಯಾರ್ಥ ಭಗವದ್ ದರ್ಶನ ಆಗುವ ತನಕನೂ ಕೂಡ ಆಗ್ತಾನೇ ಇರ್ತದೆ. ಯಾಕೆಂದರೆ ಎಷ್ಟು ಉತ್ತರ ಕೊಟ್ಟರೂ ಮತ್ತಷ್ಟು ಅದರಲ್ಲಿ ಪ್ರಶ್ನೆಗಳು ಸಂಶಯಗಳು ಬಂದೇ ಬರ್ತವೆ. ಆದರೂ ಅದನ್ನು ಪರಿಹಾರ ಮಾಡಬಹುದು. ಅದಕ್ಕೆ ಆಚಾರ್ಯರ ಸಂದೇಶವನ್ನು ನಾವು ಮುಖ್ಯವಾಗಿ ಇಟ್ಟುಕೊಂಡರೆ ಆ ಸಂಶಯಗಳು ಕಡಿಮೆ ಆಗ್ತದೆ. ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದಂಥ ಒಂದು ಮಾತು ಅದು ಅತ್ಯಂತ ಮಾರ್ಮಿಕವಾದದ್ದು. ಅಭಿನವ ಚಂದ್ರಿಕಾಚಾರ್ಯ ಅಂತನೋ ಹೆಸರು, ಅದು ನಾನು ಅವರು ಕೃಷ್ಣನ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ, ಆಚಾರ್ಯರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ಕೊಟ್ಟಿದ್ದಾರೆ ಅಂತ ಅದು ಸ್ವೀಕಾರ ಮಾಡಿದ್ದೇನೆ ಹೊರತಾಗಿ ನನಗೆ ಆ ರೀತಿ ಯೋಗ್ಯತೆ ಸರ್ವಥಾ ಇಲ್ಲ. ಚಂದ್ರಿಕಾಚಾರ್ಯರು ಅವರ ಸ್ಥಾನ ಇಡೀ ಭಾರತೀಯ ದಾರ್ಶನಿಕ ಪ್ರಪಂಚದಲ್ಲಿ ಬಹಳ ವಿಶಿಷ್ಟವಾದದ್ದು. ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳಿಗೆ ಶ್ರೀಮದ್ ಟೀಕಾಕೃತ್ಪಾದರು ರಚನೆ ಮಾಡಿದ ವ್ಯಾಖ್ಯಾನಗಳಿಗೆ, ಅದರ ಮೇಲೆ ಬರತಕ್ಕಂತಹ ನಾನಾ ಆಕ್ಷೇಪಗಳಿಗೆ ಅತ್ಯಂತ ಸಮರ್ಥ ರೀತಿಯಿಂದ ಉತ್ತರ ಕೊಡ್ತಕ್ಕಂಥ ಶ್ರೀಮದ್ ಆಚಾರ್ಯರ ಗ್ರಂಥಗಳ ವೈಶಿಷ್ಟ್ಯವನ್ನು, ಅದರ ನಿರ್ದುಷ್ಟತ್ವವನ್ನು ಅತ್ಯಂತ ಪ್ರಬಲ ಪ್ರಖರ ರೀತಿಯಲ್ಲಿ ಪ್ರತಿಪಾದನೆ ಮಾಡಿರತಕ್ಕಂಥ ಗ್ರಂಥಗಳನ್ನು ರಚನೆ ಮಾಡಿದ ಮಹಾಕೀರ್ತಿ ಚಂಡಿಕಾಚಾರ್ಯರದ್ದು. ಚಿಕ್ಕಬಳ್ಳಾಪುರ ನಗರದಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಅಮ್ಮನವರ ಜಯಂತ್ಯೋತ್ಸವವು ವೈಭವವಾಗಿ ನೆರವೇರಿತು. ಈ ನಿಮಿತ್ತ ಆಲಯದಲ್ಲಿರುವ ಗಣಪತಿ, ನಗರೇಶ್ವರ, ವಾಸವಿ ಕನ್ನಿಕಾ ಪರಮೇಶ್ವರಿ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ಹಾಗೂ ಸೀತಾರಾಮ ಲಕ್ಷ್ಮಣ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಆಲಯ ಆವರಣದಲ್ಲಿ ವಾಸವಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿದ ವೇದಿಕೆಯಲ್ಲಿ ಆಸೀನಗೊಳಿಸಿದರು. ನಂತರ ಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ಎಲ್ಲ ದೇವರುಗಳಿಗೂ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ದೇವರುಗಳ ದರ್ಶನ ಪಡೆದು ಪಾವನರಾದರು. ತರುವಾಯ ಭಗವದ್ಗೀತಾ ಪುಸ್ತಕಗಳ ವಿತರಣೆ ಕಾರ್ಯಕ್ರಮವು ಜರುಗಿತು.
ಕೃಷ್ಣಗಿರಿ ಸಮೀಪದ ಸುರಂಕುಟ್ಟೈ ಗ್ರಾಮದಲ್ಲಿ ಉತ್ಸವ ಮೂರ್ತಿಗಳ ಮೆರವಣಿಗೆ ನಡೆಯಿತು. ಇದರಲ್ಲಿ ಅಮ್ಮನವರ ವೇಷ ಧರಿಸಿದ ಭಕ್ತರ ಸಂಖ್ಯೆಯು ಅಧಿಕವಾಗಿ ಕಂಡುಬಂತು. ಕೃಷ್ಣಗಿರಿ ಬಳಿಯ ವೆನ್ನಂಪಳ್ಳಿ ಮತ್ತು ಸುರಂಕುಟ್ಟೈ ಎಂವಿವಿ ನಗರ ಗ್ರಾಮಗಳು ಕಳೆದ 40 ವರ್ಷಗಳಿಂದ ಊರು ಮಾರಿಯಮ್ಮನ್ ಉತ್ಸವ ಮತ್ತು ಚಿತ್ತಿರೈ ಉತ್ಸವವನ್ನು ಬಹಳ ಉತ್ಸಾಹದಿಂದ ನೆರವೇರಿಸುತ್ತಿದೆ. ಇದರ ಭಾಗವಾಗಿ ಉತ್ಸವ ಮೂರ್ತಿಗಳ ಮೆರವಣಿಗೆ ನಡೆಸಲಾಯಿತು. ಈ ಪ್ರಯುಕ್ತ ಹೂವಿನ ಹಾರಗಳಿಂದ ಅಲಂಕರಿಸಲ್ಪಟ್ಟ ಕಕ್ಕು ಮಾರಿಯಮ್ಮನ್, ಕಾಳಿಯಮ್ಮನ್ ಮತ್ತು ಕೆಂಗಯ್ಯಮ್ಮನ್ ಉತ್ಸವ ಮೂರ್ತಿಗಳ ಮೆರವಣಿಗೆ ನಡೆಸಲಾಯಿತು. ಸುರಂಕುಟ್ಟೈ ಶ್ರೀ ಸ್ವರ್ಣಕರ್ಪಣ ಭೈರವ ದೇವಸ್ಥಾನದಿಂದ ಪ್ರಾರಂಭವಾದ ಈ ಮೆರವಣಿಗೆ ಸುರಂಕುಟ್ಟೈ, ಎಂವಿವಿ ನಗರ ಮತ್ತು ಎರಿಕ್ಕಾರೈ ಮತ್ತು ವೆನ್ನಂಪಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಮೂಲಕ ಮೆರವಣಿಗೆ ನಿರ್ವಹಿಸಿದರು. ಪಾರ್ವತಿ, ಕಾಳಿ, ಮಾರಿಯಮ್ಮನ್, ವೆಕ್ಕಲಿಯಮ್ಮನ್, ಅಂಗಾಳಮ್ಮನ್ ಸೇರಿದಂತೆ ವಿವಿಧ ದೇವತೆಗಳ ವೇಷ ಧರಿಸಿದ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ಪಾವನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಶ್ರೀ ವಾಸವಿ ಜಯಂತ್ಯೋತ್ಸವವು ವೈಭವವಾಗಿ ನೆರವೇರಿತು. ಈ ನಿಮಿತ್ತ ಆಲಯ ಆವರಣದಲ್ಲಿ ಹೋಮಕುಂಡವನ್ನು ಏರ್ಪಾಟು ಮಾಡಿ ವಿವಿಧ ದೇವತಾ ಹೋಮಗಳೊಂದಿಗೆ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು.
ತರುವಾಯ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಷೋಡಶೋಪಚಾರಾದಿ ಪೂಜೆಗಳನ್ನು ಸಲ್ಲಿಸಲಾಯಿತು. ತರುವಾಯ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು. ಇದೇ ಸಮಯದಲ್ಲಿ ಭಗವದ್ಗೀತಾ ಪುಸ್ತಕಗಳನ್ನು ಭಕ್ತರಿಗೆ ವಿತರಿಸಲಾಯಿತು. ಪುದುಕ್ಕೊಟ್ಟೈ ಜಿಲ್ಲೆ ಸಮೀಪದ ಪೊನ್ನನ್ನೂರು ಗ್ರಾಮದ ಅರುಲ್ಮಿಗು ಶ್ರೀ ಸೆಲ್ವ ವಿನಾಯಕರ್ ಶ್ರೀ ಪಿಡಾರಿ ಅಯ್ಯತ್ತಾಂಬಾಳ್ ದೇವಸ್ಥಾನದ ಮಹಾಕುಂಭಾಭಿಷೇಕ ಸಮಾರಂಭವು ಸಂಭ್ರಮದಿಂದ ನೆರವೇರಿತು. ಇದಕ್ಕೂ ಮುನ್ನ ವಿವಿಧ ಪುಣ್ಯಕ್ಷೇತ್ರಗಳಿಂದ ತಂದಿದ್ದ ಪವಿತ್ರ ಜಲವನ್ನು ಕಳಸದಲ್ಲಿ ತುಂಬಿ ಯಾಗಶಾಲೆಯಲ್ಲಿ ಇಟ್ಟು ಪೂಜೆ ಸಲ್ಲಿಸಲಾಯಿತು. ಕುಂಭಾಭಿಷೇಕದ ಪ್ರಯುಕ್ತ ಆಲಯದಲ್ಲಿ ವಿಘ್ನೇಶ್ವರ ಪೂಜೆ, ತಿರುವಿಷ್ಣು ಗಣಪತಿ ಹೋಮ, ನವಗ್ರಹ ಹೋಮ, ವಾಸ್ತುಶಾಂತಿ, ಅಂಕುರಾರ್ಪಣ, ರಕ್ಷಾಬಂಧನ ಪೂಜೆಗಳನ್ನು ನಿರ್ವಹಿಸಿದರು. ನಂತರ ವೇದ ಮಂತ್ರ ಪಠಣದೊಂದಿಗೆ ಕಳಸದಲ್ಲಿರುವ ಪವಿತ್ರ ಜಲದಿಂದ ಕುಂಭಾಭಿಷೇಕವನ್ನು ನಿರ್ವಹಿಸಿದರು. ಹೆಚ್ಚಿನ ಸಂಖ್ಯೆಯ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಿ ಭಗವಂತನ ದರ್ಶನ ಪಡೆದು ಪಾವನರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಪುರಾಣ ಪ್ರಸಿದ್ಧ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ರಥೋತ್ಸವವು ಅದ್ಧೂರಿಯಾಗಿ ಜರುಗಿತು. ಈ ಪ್ರಯುಕ್ತ ಧ್ವಜಾರೋಹಣ ಪೂಜೆಯನ್ನು ನೆರವೇರಿಸಿ ಗರುಡ ಧ್ವಜವನ್ನು ಪೂಜಿಸಿ ಮೆರವಣಿಗೆ ಮಾಡಿ ಗರುಡ ಸ್ತಂಭದಲ್ಲಿ ಗರುಡ ಧ್ವಜವನ್ನು ಪ್ರತಿಷ್ಠಾಪಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಪುನೀತರಾದರು. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಶ್ರೀ ಸ್ವಾಮಿಯವರ ಬ್ರಹ್ಮೋತ್ಸವಗಳು ಅದ್ಧೂರಿಯಾಗಿ ಪ್ರಾರಂಭವಾಗಿದೆ. ಇದರ ಅಂಗವಾಗಿ ಆಲಯದಲ್ಲಿ ಸ್ವಸ್ತಿ ಪುಣ್ಯಾಹ ವಾಚನ, ಶ್ರೀ ಭೂನೀಳ ಸಮೇತ ಶ್ರೀ ರಂಗನಾಥ ಸ್ವಾಮಿಯವರನ್ನು ಮಂಗಳವಾದ್ಯದೊಂದಿಗೆ ಆಲಯ ಪ್ರದಕ್ಷಿಣೆಯಾಗಿ ತಂದು ಗರುಡ ಪ್ರತಿಷ್ಠೆ, ದಂಡಬಲಿ, ಧ್ವಜಾರೋಹಣ,
ಕಳಸ ಪ್ರದಕ್ಷಿಣೆ, ಕಂಕಣ ಧಾರಣೆ, ಯಾಗಶಾಲೆ ಪೂಜೆಗಳನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಶ್ರೀ ಶೇಷಗಿರಿ ದಾಸ್ ರಾಯಚೂರು ಮತ್ತು ಬಳಗದವರಿಂದ ದಾಸವಾಣಿ ಕಾರ್ಯಕ್ರಮವು ನೆರವೇರಿತು. ಮೈಸೂರಿನ ವಿಜ್ಞಾನ ಭವನದಲ್ಲಿ ನೆರವೇರುತ್ತಿರುವ ವಿಶ್ವ ನೃತ್ಯ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾನಿಲಯ ಹಾಗೂ ಸಂಗೀತ ನಾಟಕ ಅಕಾಡೆಮಿ ನವದೆಹಲಿಯವರ ಸಹಯೋಗದಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀ ಸಿಜಗುರುಮಯಂ ನೊಯಂ ಶಾಖಿ ಮತ್ತು ತಂಡದವರಿಂದ ಮಣಿಪುರಿ ನೃತ್ಯ ಕಾರ್ಯಕ್ರಮವು ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. ಓ